ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲೈಟಾಗಿ ಚಳಿಗಾಲ ಶುರುವಾಗ್ತಾ ಬಂದಿದೆ ಅಲ್ವಾ? ಹಾಗಾಗಿ ನಾವಿಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ರಸಂ ಮಾಡಿಕೊಂಡ್ರೆ ಹೇಗಿರುತ್ತೆ? ನಾನಿಲ್ಲಿ ಪಾತ್ರೆಗೆ ಹಾಕಿಕೊಂಡ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನೋಟ್ ಮಾಡ್ಕೊಂಡಿದ್ದೀರಲ್ಲ. ಇದನ್ನು 10 ನಿಮಿಷ ಬೇಯಿಸಿ ಫ್ಲೇಮ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡಿ. ಈಗ ನೋಡಿ ರೆಡಿಯಾಗಿದೆ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ನೀರನ್ನು ರಿಟರ್ನ್ ಹಾಕ್ಕೊಳ್ತಾ ಇದ್ದೇನೆ. ಗ್ರೈಂಡ್ ಮಾಡುವಾಗ ಜಾಸ್ತಿ ನೀರಿದ್ದರೆ ಮತ್ತು ಪ್ಯೂರಿ ಎಲ್ಲ ಹೊರಗೆ ಬಂದು ನಮ್ಮ ಬಟ್ಟೆಯಲ್ಲಿ ಮತ್ತು ಗೋಡೆಯಲ್ಲಿರ್ತದೆ. ಮತ್ತು ಒಂದಕ್ಕೆರಡು ಕೆಲಸ ಆಗಿಬಿಡ್ತದೆ. ನನಗೆ ತುಂಬ ಸಲ ಎಕ್ಸ್ಪೀರಿಯೆನ್ಸ್ ಆಗಿದೆ. ನಿಮಗೆ ಕೂಡ ಆಗಿದೆಯಾ ಈ ರೀತಿ? ಬಾಣಲೆಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ತೆಂಗಿನೆಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ, ಜೀರಿಗೆ, ಆನಿಯನ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ಒಂದು ಸಣ್ಣ ಗಾತ್ರದ ಬ್ಯಾಡ್ಗೆ ಚಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಇಲ್ಲಿ ಗ್ರೈಂಡ್ ಮಾಡಿದ ಪ್ಯೂರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲಿಗೆ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಅರಿಶಿನ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಕುದಿ ಬರಲಿ. ಇದು ನೋಡಿ ಟೆಕ್ಸ್ಚರ್ ಹೇಗೆ ಬಂದಿದೆ ಅಂತ. ಬಿಸಿ ಬಿಸಿ ರಸಂ ರೆಡಿ ಆಗ್ತಾ ಉಂಟು. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಹೀಗೇ ಸೂಪ್ ಥರ ಕೂಡ ಕುಡಿಬೋದಲ್ವ, ಅನ್ನದ ಜೊತೆನೂ ತಿನ್ಬೋದು. ಈಗ ರೆಡಿಯಾಗಿದೆ ನೋಡಿ ನಮ್ಮ ಟೊಮ್ಯಾಟೊ ಸೂಪ್ ಆರ್ ರಸಂ. ನಿಮಗೆ ಈ ರಸಂ ರೆಸಿಪಿ ಇಷ್ಟ ಆದಲ್ಲಿ ನೀವು ಕೂಡ ಮಾಡಿಕೊಂಡು ಊಟ ಮಾಡಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಲ್ವಾ. ನನಗೂ ಹೊಸ ಹೊಸ ರೆಸಿಪಿ ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಒಂದು ಮೋಟಿವೇಶನ್ ಸಿಗ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ರೆಸಿಪಿಯೊಂದಿಗೆ ನಿಮಗೆ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಲಿಲ್ಲ ಅಲ್ಲ? ಓಕೆ ಬಾಯ್.